ನಾ ಗೊಡ್ಡೆ ಮೆಲ್ಲ ಸರಿಯಾಗಿ ಮಾತಾಡಿದ್ರೆ ಸರಿ. ನನಗೇನಾರ ಎಲ್ಲರಿ ಹುಣವನ್ನಾಗ ಅನ್ಸಕ್ ಬಂದಿ. ನಾ ಬಿಜಾಪುರ ಗೌಡದೀನಿ. ನನ್ನ ತಾಕತ್ತ ಜ್ವಾನ ಬಗ್ಗೆ ಗುರ್ತದ. ದಮ್ ಇದ್ರ ನಾಳೆ ಬಾಗೇವಾಡಿ ರಾಜೇಂದ್ರ MLA ನಾನು ಪಕ್ಷೇತರ ಎದಿರ್ತೀನಿ, ಅವನು ಪಕ್ಷೇತರ ಚಟಾವಿದ್ದತೆ ಎಲೆಕ್ಷನ್ ಬರೋಣ ಬಬಲೇಶ್ವರಕ್ಕೆ ನಿಲ್ಲಲು ಚಿಂತನೆ, ಬಿಜಾಪುರಕ್ಕೆ ನಿಲ್ಲಲು ಚಿಂತನೆ. ಇದು ಬರೀ ಅಂದ್ರೆ ಸುಟ್ಕೇಸ್ ಕೊಟ್ಟು ಹೇಳ್ತಾಳೆ. ಅವ್ರ ಪಾರ್ಟಿಯವರು ಕೊಟ್ಕೊಟ್ಟು ಅವ್ನಿಗೆ ಸಮಾಧಾನ ಮಾಡಿ ಹೋಗಪ್ಪ ಬಾಯ್ಗೋಡಿ ಹಾಳಾಗಿ ಹೋಗ್ಲಿ. ಇಂಡಿಗೆ ಹೋಗ್ತಾನ, ಇಂಡಿ ಒಳಗೊಂದು 100 ಮಂದಿ ಸಲ ಇಂಡಿಗೆ ಬಂದಿರ್ತಾರೆ ಹೆಂಗೆ ಆಗ್ತೈತೆ ಅಂತ ಕೇಳ್ತಾನ. ಸಿಂಧಿಗೆ ಹೋಗ್ತಾರೆ, ಸಿಂಧಿಗೆ ಬಂದ್ರೆ ಹೆಂಗೆ ಇರ್ತಾರೆ ಹೆಂಗೆ ಆಗ್ತೈತೆ ಕೇಳ್ತಾನ. ಮುದ್ದೆ ಒಳಗೆ ಹೋಗ್ತಾನ, ಮುದ್ದೆ ಒಳಗೆ ಬಂದಿರ್ತಾರೆ ಹೆಂಗೆ ಆಗ್ತೈತೆ ಕೇಳ್ತಾನ. ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳಿಸ್ಬಿಡ್ತಾನ. ಗಾಡಿನ ಬಾಯಿಗಡಿ ನಿಂದ್ರೆ ಸಾಕು. ನಾನು ಬಿಜಾಪುರಾಗ ಹಿಂಗೆ ಕೊಡ್ತಿದ್ದ. ನಾ ಹೇಳಿದೆ ನನಗೆ ಅಂಡರ್ಸ್ತಾರೆ ಈಗ ಪಂಚಮ ಸಾಲ ಓಟ್ ಬೆಳಕತ್ತಿದ್ರ ನಿಮ್ದು ದಾಮ್ಯತೆ 3 ತಿಂಗಳಾಗ 2-8 ಕೊಡಿಸ್ರಿ. ನಿಮಗ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಸ್ಟೇಜ್ ಕೊಟ್ಟು ಕೊಡೋದು ಕೊಡಿಗೆ. ಇವತ್ತೇನಾದ್ರೂ ನಾನು ಯಡಿಯೂರಪ್ಪ ಕೂಡ ಜಗಳ ತೆಗೆದ, ಬೊಮ್ಮಾಯಿ ಕೂಡ ಜಗಳ ತೆಗೆದ, ಮೀಸಲಾತಿ ನಾನು ಕೊಡ್ಸೀನಿ. ನೀವು ನಮ್ಮ ಅಪ್ಪನ ಬಗ್ಗೆ ಮಾತಾಡಿ, ನಮ್ಮ ಅಪ್ಪನ ಮಾತಾಡಿ. ನೀನು ನಿಮ್ಮ ಅಪ್ಪ ಕೊಟ್ಟಿದ್ದು 2-8 ವರ್ಷ ಮಾಡು. ನಾ ತಯಾರಿದ್ದೀನಿ. ನಾನೇನು ಅಂಜೂರು ಮಗ ಇರೋದಲ್ಲ. ನಾನು ಎಲ್ಲದಕ್ಕೂ ತಯಾರಿದ್ದೀನಿ. ನೀ ಎಲ್ಲರೂ ನಾ ಹೆಣ್ಮಕ್ಳಿಂದ ಧಿಕ್ಕಾರ ಅಂದ್ರೆ ಯಾವ ಹೆಣ್ಮಕ್ಳಿಗೆ ಕಳಿಸಲು ಕಳಿಸ್ಬೇಕಾಗಿತ್ತು. ನಿಮ್ಗೆ ಯೋಗ್ಯತೆ ಇರ್ತೈತಿ. ನೀವು ಯಾರಿಗಾರು ಚಿಕ್ಕದಾಡ್ದಂಗೆ ಹಂಗೆ ಮುಂದೆ ಚಿಕ್ಕದಾಡ್ದಂಗೆ ನಡೀತಿಲ್ಲ. ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ದೇಶ ನಮ್ಮ ಧರ್ಮ ಉಳಿಬೇಕಂದ್ರ ನರೇಂದ್ರ ಮೋದಿ ಅವ್ರ ಎಲ್ಲರೂ ಜಾತಿ ಪಂಚಮಸಾಲಿ ಗಾಣಿಗ ರೆಡ್ಡಿ ದಲಿತ ಹಾಲುಮತ